ಇಲ್ಲ ಬಸ್ಸಪ್ಪ ಹೆಂಗಾಡ್ತಾನೆ ಎತ್ಕೊಳ್ಳೆ ಬಂದು ಈಗಿದ್ದೆ ಓಪನಿಂಗ್ಸ್ ಏನಿದೆ ಇವತ್ತಿನ ಬ್ಯಾಟ್ರಿಲೇ ಮೊಬೈಲಲ್ಲಿ ಬ್ಯಾಟ್ರಿ ಚಾರ್ಜ್ ಇಲ್ಲ, ಒಂದು 2% ಇರ್ಬೋದು ಅಷ್ಟೇ. ಎಳ್ದೊಳವರೆಗೂ ಕಾಯ್ಕೊಂಡು ನಿಂತಿದ್ದ ಅದರಲ್ಲಿ ಯಾವುದೋ ಮೂಲೆಯಲ್ಲಿ ಎತ್ತು ಕೂಡಲೇ ಮುಂದೆ ಬಂದು ನಿಂತ್ಕೊಂಡಿದ್ದ. ಈಗ ಅಷ್ಟಲ್ಲಿ ಪಕ್ಕದಲ್ಲಿ ಹೋಗ್ತಾಯಿಲ್ಲ ಅವನಿಗೆ ಎತ್ತು ಕೂಡಲೇ ಮುಖ ತೋರ್ಸೋಕ್ಕೋಸ್ಕರ ಎಷ್ಟು ಉದ್ದಿದ್ದು ನಿಂತಿದ್ದ. AC 820 KL09 ಆಟೋ ಆಕ್ಟಿವ್ಸ್ ಗೊತ್ತಾ, ನಂಬರ್ 2 ಹೋಗ್ತೀನಿ ನಾನು ಇವಾಗ. ಅದಕ್ಕೆ ಮತ್ತು ಸ್ಯಾಡಿಸ್ಗಳು ಇರ್ತಾರಲ್ಲ ಆ ಕಡೆ, ಬರೋವರೆಗೂ ಅಲ್ಲೇ ನಿಂತಿರ್ತಾನೆ ನಾವು. ಆ್ಯಕ್ಚುಲಿ ನಮ್ಮ ಕೈ ತೊಳಿತಾರಲ್ಲ ಇವಾಗ ಒಂದು ಕಡೆಯವರು ದೊಡ್ಡ ಫ್ಯಾಮಿಲಿ ಇದೆ, ಇಲ್ಲೊಂದು ದೊಡ್ಡ ಫ್ಯಾಮಿಲಿ ಇದೆ. ಈ ದುಡ್ಡೆತ್ತ ಮಾಡಿದ್ದು ಏಕ ಮಾತ್ರ ಕೆಲಸ ಅಂತ ಬೀಳೋದಿರಲಿಲ್ಲ. ಇಕ್ಕವರೆಲ್ಲ ಒಂದಿದ್ರು ಇಲ್ಲಿ ನೋಡಿ ಕೂತ್ಕೊಂಡು ಬಿದ್ದಿರೋ ನೋಡ್ರೆ ಗೊತ್ತಾಗೋದು. ಅಲ್ಲಿ ಕೂತ್ಕೊಂಡು ಆ ಬ್ಯಾಗ್ ಇದೆಲ್ಲ ಕಪ್ಪಬೇಕಾಗಿಲ್ಲಂತೆ, ಆ ಬ್ಯಾಗ್ ಹತ್ರ ಕೂತಿದ್ದೆ ನಾನು. ಇಬ್ಬರು ತಿಳಿಸ್ಬಿಟ್ಟು ಅವ್ರು ಬಂದು ಅವರು ಅರ್ಚಾಡ್ತಾ ಇದ್ರು ಒಂದೇ ಸವಾಲು. ಮತ್ತು ನೆಕ್ಸ್ಟು ಇವ್ರು ಇದ್ದಾರಲ್ಲ, ಇವ್ರು ಬರೋಕ್ಕಿಂತ ಮುಂಚೆ ಅದು ಜಾಗ ಖಾಲಿ ಇತ್ತು, ಒಬ್ಬೇ ಕೂತಿದ್ದೆ. ಇವ್ರುಗಳು ಕೇರಳಿಯನ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಕೇರಳಿಯನ್ಸು ತಮಿಳಿಯನ್ಸ್ ಇಲ್ಲ, ತಮಿಳ್ನಾಡು ಗಾಡಿ ಪಕ್ಕ ಇರ್ತಾರೆ. ಸೊ ಬಹುಶಃ ಅವರು ತಮಿಳಿಯನ್ ಇರ್ಬೋದು. ಈಗ ಇಂಡಸ್ಟ್ರಿಯಲ್ ವರ್ಡ್ಸ್ ಹಾಕೊಂಡಿದ್ದೀನಿ, ಹಾಗೆ ಅವ್ರು ಲ್ಯಾಂಗ್ವೇಜ್ ಸರಿಯಾಗಿ ಕೇಳಿಸಿಲ್ಲ, ಅಷ್ಟು ಉರ್ದಿನ ಮಾತಾಡೋದು. ಸೊ ಅವ್ರು ಆ ಕಡೆಯಿಂದ ಫಸ್ಟು ಊಟ ಪಾರ್ಸಲ್ ತೊಗೊಬಂದು ಇಲ್ಲಿ ಕೂತ್ಕೊಂಡು ತಿಂತಾಯಿದ್ರು. ಊಟ ಪಾರ್ಸಲ್ ತಂದಾಗ ನನ್ನ ಕಡೆಗೆ ಕೈ ತೋರಿಸ್ಕೊಂಡು ಮಾಡಿ ಬರ್ತಾಯಿದ್ರು. ಆ್ಯಕ್ಚುಲಿ ನನಗೆ ಅಂದರೆ ನನ್ನೊಂದೇ ಮಾತಾಡ್ಸಿ ಬರ್ತಾ ಇರ್ಬೋದು, ಆ ರೇಂಜಿಗೆ ಬರ್ತಾಯಿದ್ರು. ಬಟ್ ಬೆಂಡಿಂಗ್ ಈ ಗಂಡಸರಿದಾರಲ್ಲ ಅವ್ರುಗಳು ಊಟ ತೊಗೊಂಡ್ರೆ ಸೊ ಊಟ ತೊಗೊಬಂದಾದ್ಮೇಲೆ ತಿಂತಾಯಿದ್ರಲ್ಲ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೈ ತೊಳೆದ್ರಲ್ಲ, ಆವಾಗ ಇದೆಲ್ಲ ಚೈಕೊಂಡು ಆರಿಸ್ಕೊಡೋದು. ಈಗ ನನ್ನ ಕಾಲಿಗೂ ಒಂದು ಎಣ್ಣೆ ನೀರು ಬರ್ತು, 6 ಗಂಟೆ ನೀರು ಆರಿಸ್ತೀನಿ. ಸೊ ಈಗ ಊಟ ಆದಮೇಲೂ ಪುನಃ ಹೇಗೆ ಸ್ಟೋರಿ ಕೈ ತೊಳೆದು ನೀರು ಒದ್ಕೊಂಡು ಹೋಗೋದು. ಇಲ್ಲೆಲ್ಲ ಬಿದ್ದಿದೆ ಅಂದರೆ ಲೆಕ್ಕ ಹಾಕಿ ಯಾವ ಅದು ಅಷ್ಟೇ ಖಾಲಿ ಇತ್ತು ಜಾಗ, ಬೇರೆ ಕಡೆ ಬೇಕಾದ ಜಾಗ ಖಾಲಿ ಇತ್ತು ಅಷ್ಟೇ. ಅಲ್ಲ ಮಾತಾಡೋದು ಕಪ್ಪದ ಶರ್ಟ್ ಇದ್ದಾರಲ್ಲ, ಆ ಶರ್ಟ್ ಮೇಲೆ ಬಿಕಾಸ್ ಅಂತ ಬಂದಿದೆ. ಆ್ಯಕ್ಚುಲಿ ಅವರು 4ರಿಂದ 5 ಸರಿ ತೊಗೊಂಡಿದ್ದು. ಇಲ್ಲಿ ಆ ಕಡೆ ಯಾರು ಥರ ಇದೆ ಕೆಲಸ ಬಿಕಾಸ್ ಇವಾಗ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಟ್ರೈ ಮಾಡ್ತಿದ್ದಾರೆ ಅವರಲ್ಲಿ. ಬೆಳಿಗ್ಗೆ ಸಂತೃಪ್ತಿ ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಸಿಕ್ಕಾಬಟ್ಟೆ ತೀರಾ ಕಮ್ಮಿ, 4-5 ತುತ್ತು ಕೊಟ್ಟಿದ್ರು ಅಷ್ಟೇ. 2 ಸರಿ ಇಸ್ಕೊಂಡೆ, ಮ್ಯಾಕ್ಸಿಮಮ್ ಒಂದು 10 ತುತ್ತು ಊಟ ಆಗಿರುತ್ತೆ ಅಷ್ಟೇ. ಇವಾಗ ಸರ್ಜರಿ ಬರ್ತಿದ್ರೆ ಭೇಟಿ ಆಗಿರಂಗಿದೆ ಆಲ್ರೆಡಿ ಒಂದು ರೌಂಡು. ಅಲ್ಲಿ ಎಲೆ ಬೀಳ್ತಿದೆ ಒಂದಷ್ಟು ಬಾಳೆ ಎಲೆಗಳು. ಸೊ ಅದು ನೋಡಿದ್ರೆ ಒಂದು ರೌಂಡ್ ಊಟ ಆಗಿದೆ. ತಿರುಗಿ ರೈಲ್ವೆ ಸ್ಟೇಷನ್ ಒಂದಷ್ಟು ಜನ ಮಲಿಕೊಂಡು ಜಡಪ್ತಾ ನಿದ್ದೆ ಹೊಡಿತಾಯಿದ್ರು. ಸೊ ಇಟ್ ಮೀನ್ಸ್ ಅವರೆಲ್ಲ ಊಟ ಮಾಡಿದ್ದಾರೆ ಅಂತ ಅರ್ಥ. ಸೊ ಊಟ ಆಗಿದೆ ಅಂತಲೇ ಅರ್ಥ. ಆದರೂ ಮುಂದೆ ಡೇಟಲ್ಲಿ ಎಲ್ಲೆಲ್ಲ ಮೊಬೈಲ್ ಚಾರ್ಜ್ ಮಾಡ್ತಿದ್ದೆಲ್ಲ ಆಗ್ಬೋದು ಇವಾಗ ಇಟ್ಕೊಂಡಿದ್ದಾನೆ. ಇಲ್ಲಿ ಇದಾಗದೇ ಇರಲಿ ಅಂತ ಇದರಲ್ಲಿ ಕುತ್ಕೊಳ್ಳೋ ಜಾಗದಲ್ಲಿ ಟವಲ್ ಹಾಕಿರೋದು, ಜಾಗ ಎಂಗೇಜ್ ಮಾಡ್ಕೊಳ್ಳೋದು, ನಿಂತ್ಕೊಳ್ಳಿ ಅಂತ. ಪ್ರತಿಭಾ ಪ್ರದರ್ಶನ ಆಟೋ ಒಳಗಡೆ ಒಂದು ಹುಡುಗ ಕೂತ್ಕೊಂಡಿದ್ದಾನೆ. ಆಟೋ ನಂಬರ್ ಕಾಣಲ್ಲ ಇಲ್ಲಿಗೆ.
ಸೊ ಹುಡುಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮರ್ಥ ಸಿದ್ದು ಇದ್ದಾರಲ್ಲ ಆ ಏಜ್ ಅವನು ಚಿಪ್ಸ್ ಇದ್ದಾಯಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇರ್ಬೋದು ಬಹುಶಃ. ಚಿತ್ರಬಳ್ಳಾರ್ ಬೇಕ್ರಿ ಐಟಮ್. ನಾನು ಆ್ಯಕ್ಚುಲಿ ನೆನೆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಸೆಕ್ಸ್ ಮಾಡೋದಕ್ಕೆ ಹೆಂಡ್ತಿ ಸಾಕು, ನನಗೆ ಮೈಂಡ್ ಮೆಚ್ಯೂರಿಟಿ ಆಗಿದೆ, ಹೆಂಡ್ತಿ ಮಾಡೋದಕ್ಕೆ ಸೆಕ್ಸ್ ಮಾಡೋದಕ್ಕೆ ಹೆಂಡ್ತಿ ಮಾತ್ರ ಸಾಕು, ಅದಕ್ಕೋಸ್ಕರ ಒಂದು ತಂಡವನ್ನು ರಚಿಸುವ ಅವಶ್ಯಕತೆ ಇಲ್ಲ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ನೆನೆ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಿಲೇಟೆಡ್ ಇಲ್ಲಿ ಇದು ಓಡಾಡ್ತಾ ಇರೋದು. ಸೊ ಅದೇ ಸಿದ್ದು ಸಮರ್ಥರ ಬಾಲಂಗುಚಿಯವನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆಟ್ವರ್ಕ್ ಹೋಗಿರ್ತಾರೆ. ಫೋಟೋಸ್ ಗಾಡಿ ಬರೋದಕ್ಕಾಗಿಲ್ಲ ಗುರು. ಇಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ಹೋಗೋಕೆ ಕವರ್ ಆಗಿದೆ ಏನೋ ಗೊತ್ತಿಲ್ಲ. A 2646 ಗಾಡಿ ಇರೋದು. ಅದರ ಬೋರ್ಡ್ ಇತ್ತು, ಟಿ ಶರ್ಟ್ ಮತ್ತು ಯಾವುದೋ ಆರ್ ಸಿ ಬಿ ಗೊತ್ತು. ಇದು ಯಾವುದೋ ಒಂದು ಕಂಪನಿ ಆರು ನಥಿಂಗ್ ಲೋಗೋ ಇರ್ತದೆ. ಸಂಜಯ್ ಜಂಬಿಂಗೇಶ್ವರ ಸ್ಮೈಲ್ ನಡುಗಳು 4575977597 KA45 ಗಾಡಿ ಅದು. ಈ ಒರಿಜಿನಲ್ ಸಂಜಯ್. ಅದು KTM ಗಾಡಿ ಹೋಯಿತು. ಬಹುಶಃ ನಾನು ಕವಸಕ್ಕೆ ತಗೊಳ್ತೀನಿ ಅಂತ ಹೇಳಿದೆ. ಅಂದರೆ ಕವಸಕ್ಕೆ ಮುಂಚೆಯಲ್ಲೇ ಹೇಳಿದೆ ಕವಸ ತಗೊಳ್ತೀನಿ ಅಂತ. ಓಪನಿಂಗ್ KTM ತಗೊಳ್ಳೋ ಪ್ಲ್ಯಾನ್ ಇತ್ತು, ಹೇಳಿದ್ದೆ ತಗೊಳ್ತೀನಿ ಅಂತ. ಆ್ಯಕ್ಚುಲಿ KTM ನನ್ನ ಫೇವ್ರೆಟ್ ಬೈಕ್ ಇದು. ಸೊ ನಾನೀಗ ಕವಸಕ್ಕೆ ತಗೊಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಈ ಒರಿಜಿನಲ್ ಅಂತ ನಾವು ಕೊಡ್ತಾ ಇರೋದು. KTM ತೊಗೊಂಡ್ರೆ ಕವಸಕ್ಕೆ ತೊಗೊಂಡ್ರೆ ಒರಿಜಿನಲ್ ಆಗುವ ನಾನು ಡೂಪ್ಲಿಕೇಟ್ ಹೆಂಗೆ ಬರೋಕ್ಕೆ ಸಾಧ್ಯ? ಹೌದೇನೋ ಲೆಕ್ಕಾಚಾರಗಳಿರ್ತವೆ. ಹಾಳಾಯ್ತು ಅಂತ ಈಗ ಅವರಿ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು KTM ತೊಗೊಳ್ತೀನಿ ಅಂತ ಮುಂದೆ ಡೀಟೇಲ್ಸ್ ಮಾಡಪ್ಪ ನನಗಿಂತ ಮುಂಚೆ ತೊಗೊಳ್ತಿರ್ತಾರೆ. ಸೊ ನಾನು KTM ತೊಗೊಳ್ಳಿಲ್ಲ ಅಂದರೆ ಅವ್ರಿಗೆ ಹತ್ತಿಗೆ ಅವ್ರಿಗೆ ಸಹಾಯ ಅಲ್ವಾ? ಹತ್ತಿಗೆ ಅವ್ರು ಕಲ್ತಿದ್ದಾರೆ ಅಷ್ಟೇ. ಜನಗಳು ನೋಡಿದ್ರೆ ಹೆಂಗೆ ಮುಚ್ಕೊಂಡ್ರು ಅಲ್ಲೊಬ್ಬ ಬಿಡಿ ಪಂಚೆ ಹಿಂಗೆ ಅಂಡರ್ ವರ್ಕ್ ತೋರಿಸ್ಕೊಂಡು ಕುತ್ಕೊಂಡು ಆ ಚಡ್ಡಿ ತೋರಿಸ್ಕೊಂಡು ಬೇಕಲ್ಲಿ ಬಿಟ್ಟು ಊಟ ಹಂಚೋರು, ಊಟ ಮಾಡೋರು ಇದು ಅದೇ ಇಷ್ಟಪಟ್ಟೆ. ನನಗೆ ಗೊತ್ತಿರೋ ಪ್ರಕಾರ ಅವರು ಇಂಥದ್ದು ಕೊರೋನಾ ಮುಂಚೆ ಯಾವುದೇ ಇಲ್ಲ. ಕೊರೋನಾ ಬಂದು ಜಾಸ್ತಿ ಆಗಿರೋದು ಈಗ ಪರಮೇಶ್ವರ ದೇವಸ್ಥಾನ ಬರೋದು. ಹೆವಿ ಮಾತಾಡ್ತಾ ಇದ್ದಾರೆ ಗುರು ನನ್ನ ಬಗ್ಗೆ. ಬಹುಶಃ ಅವತ್ತು ಊಟ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ. ಹೀಗಾಗಿ ಊಟ ಸಿಗೋದು ನೋಡೋದ ಮನೆಯಿಂದ ನೀರು ಹೋಗಿದ್ದೀನ ಬಚಾವಾಗೋದೆ. ಹಣ್ಣು ಗಿಣ್ಣು ಎಲ್ಲ ಎತ್ಕೊಂಡು ತಿಂದ್ಬಿಟ್ಟಿದೆ ಚೆನ್ನಾಗಿ. ನೆನ್ನೆನೂ ಊಟ ಬಂದಿಲ್ಲ ಅಂತ ಹೇಳ್ಬೇಕಂದ್ರೆ. ನೆನ್ನೆ ಬಾಳೆಹಣ್ಣು ತೊಗೊಬೋದಿದೆ ಸಿಕ್ಕಾಬಿಟ್ಟೆ. ಬಾಳೆಹಣ್ಣು ತೊಗೊಂಡು ಹೀಗಾಗಿ ನೆನ್ನೆ ಬಚಾವಾಗೋದೆ. ನೀರು ಹೋಗಿಲ್ಲ, ಬಾಳೆಹಣ್ಣು ಇಲ್ಲ. ಸೊ ಊಟದ ಮೇಲೆ ಡಿಪೆಂಡ್ ಆಗಿದ್ದೀನಿ. ಒಂದು ಚಿಪ್ಪು ಬಾಳೆಕಾಯಿ ಇದೆ, ಅಂದರೆ ಬಾಳೆಕಾಯಿ ಏನಲ್ಲ ಹಣ್ಣು, ಸ್ವಲ್ಪ ಕಾಯಿ ಥರ ಇದೆ. ಸೊ ಅದು ಬೆಳಿಗ್ಗೆ ತಿನ್ನೋಕ್ಕಾಗುತ್ತೆ. 12 or 6 ಮಧ್ಯೆ ನಮ್ಮದಿಲ್ಲ 89. ಆಯಿಲ್ ಬ್ಲಷರ್ ಕೂಡ ಇದೆ. ಸೋಷಿಯಲ್ ಮೀಡ್ಯಾದಲ್ಲಿ ಹೌದು ವಿನ್ಸರ್ ಮತ್ತು ಒಡೆಯರ್ ನೆಟ್ವರ್ಕ್ ಇಬ್ಬರು ಕವರ್ ಮಾಡ್ಕೊಂಡು ನೆಟ್ವರ್ಕ್ ಬೇರೆ ಯಾವುದಾದ್ರು ಫ್ಯಾಮಿಲಿನ ಹುಡುಕಿ ಅಂತ ಹೇಳಿ ಅಪ್ಡೇಟ್ ಮಾಡಿದೆ. ಸೊ ಅದಕ್ಕೆ ರಾಯ್ ಬ್ಲೂ ಕಲರು ಆ್ಯಕ್ಚುಲಿ ಬೊಮ್ಮ ಶುಚಿಧರ ಆಗ್ತಿಲ್ಲ, ಅವಾಗ ಕವರ್ ಮಾಡ್ತಿದ್ದೆ ನಾನು, ರೆಕಾರ್ಡ್ ಮಾಡಿದ್ದೀನಿಲ್ಲ ನೋಡಿ ಸರಿ. ಸೊ ಅವಳು ಸೈಕಲ್ ಕೇಳ್ಕೊಂಡು ಹೋಗ್ತಾಳೆ ಸಿಟಿ ಕಾರ್ಪೊರೇಷನ್. ಸೊ ಅದಕ್ಕೆ ರಿಲೇಟೆಡ್ ಇದು ಯಾವುದು ಸಮರ್ಥ ಸಿದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೆಟ್ವರ್ಕ್ ಎಲ್ಲ ತೋರಿಸ್ಕೊಳ್ತಾರೆ. ಅದಕ್ಕೋಸ್ಕರ
ಬಿಕಾಸ್ ಇಲ್ಲೂ ಅಷ್ಟೇ ರಾಯಲ್ ಇದ್ರದ್ದು ಬ್ಲೂ ಕಲರ್ ಬರ್ತಾ ಇದೆ ಅಲ್ಲ ಯಮಹ 155. ಸೊ ಇದೆಲ್ಲ ಅದೇ ನೋಡಿ ರಾಯಲ್ ಕೂಲ್ 53C435 ಗಾಡಿ ಅದು. ರಾಯಲ್ನ ಹೇಳಿಲ್ವಾ, ಈಗ ಥರ ಹೇಳಿದೆ ರಾಯಲ್ ಬ್ಲೂ ರಾಯಲ್. ನಾನು ಅದೇ ರಾಯಲ್ ಫ್ಯಾಮಿಲಿ ಸ್ಟ್ಯಾಟ್ಯೂಡ್ ಅದಕ್ಕೆ ಇನ್ಕ್ಲೂಸಿವ್ ಆಗಿ ನಡೀತಾ ಇದೆ ಅಂತ. ಊಟ ಸಿಗುತ್ತೆ ಇದ್ದರೂ ಸ್ವಲ್ಪ ಸಿಗ್ಬೋದು. ಹೌದು ಬಂದಿರುವರೆ ಓಡಿಸ್ತಾರೆ ಆಟ. ಈಗ ಜೀವಿತದಲ್ಲಿ ಫಸ್ಟ್ ಟೈಮ್ ನೋಡಿದ್ದೀವಿ. ಪಂಚೆ ಹಾಕ್ಕೊಂಡು ಅಂಡರ್ವೇರಲ್ಲಿ ಕೂತ್ಕೊಳ್ಳೋರು, ಹಾರಾಡಿಸ್ಕೊಂಡು ಪಂಚೆನ ತಿಗದಲ್ಲಿ ಕೂತ್ಕೊಂಡು ತಿಗ ತೋರಿಸ್ಕೋಬೋರು, ಸಾಮಾನು ತೋರಿಸ್ಕೋಬೋದವ್ರನ್ನೂ ನೋಡಿದ್ದೀನಿ. ಅಂಡರ್ವೇರಲ್ಲಿ ಆಟ ಓಡಿಸೋರನ್ನ ಇವತ್ತು ನೋಡಿದ್ದು. ನೀರು ಸಿಗಲ್ಲ ಬಹುಶಃ, ಊಟ ಕೊಟ್ಟು ಕುಡಿತಾರೆ. ಇನ್ನೊಂದೇನೆಂದರೆ ಒಡೆಯರ್ಸ್ ಹೋಟೆಲ್ ಇನ್ನೊಂದೇನೆಂದರೆ ಹೇಳಿದ್ದೆ ಸಿರಿ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನಲ್ಲಿ ನೀರು ತೊಗೊಂಡಲ್ಲ, ಅದು ನಂಜನಗೂಡಲ್ಲಿ ಹೋಗಿ ಓಪನ್ ಮಾಡಿದೆ ಕುಡಿಯೋಕ್ಕೆ. ನನ್ನ ಅದೃಷ್ಟಕ್ಕೆ ನೋಡ್ಬಿಟ್ಟೆ ಹೋಗಿರೋದು ಎಂಥ ದೊಡ್ಡದಾಗಿತ್ತು ಗೊತ್ತಾ ನೀರದು. ನಿಂಬೆಹಣ್ಣು ರಸದಲ್ಲಿ ನಿಂಬೆಹಣ್ಣು ಪೆಟಲ್ಸ್ ಎಲ್ಲ ಅಷ್ಟೆಲ್ಲ ಹಾಕ್ತಿರ್ತಾವಲ್ಲ, ಆ ಥರ ಕಸ ಬೇಕಾಗಿ ಬ್ರೌನ್ ಕಲರ್ದು. ಅದೇ ನೀರು ಪಾಚಿ ಬಂದಾಗೆಲ್ಲ ಇದಿರುತ್ತಲ್ಲ ಅದು ಆ ಥರ ಅಂದರೆ ಯಾವುದು ಫಾರ್ ಎಕ್ಸಾಂಪಲ್ ಹಳೆ ನೀರು, ಯಾವುದೋ ಒಂದು ಸಂಪಲ್ಲಿ ಹಳೆ ನೀರು ಅಂತ ಹೊಸ ನೀರು ಬಿಟ್ಟಾಗ ಏನಾಗುತ್ತೆ, ಆ ಸಂಪ್ ಕ್ಲೀನ್ ಮಾಡ್ತಾ ಇದ್ದಾಗ ಎಲ್ಲ ಪಾಚಿ ಬಿಟ್ಕೊಳ್ತಾರೆ ಅದೆಲ್ಲ ಕಿತ್ತಾ ಇರ್ತಾಯಿದ್ವಿ. ಆ ಥರ ಕ್ಲೀನ್ ಮಾಡಿಲ್ಲ ತುಂಬ ದಿನ. KA09F5216 ಬೇಸಿಕಲಿ ಈಗ ಯಾರೋ ಒಬ್ಬರು ಬಿರಿಯಾನಿ ಕೊಟ್ಟೋದ್ರು, ನಾನು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಬಿರಿಯಾನಿ ಅಂತ ಗೊತ್ತಿಲ್ಲ, ಜನ ಬಾಯಿ ಸತ್ತೋಗಿರೋರು ಒಬ್ಬರು ಮೇಲೆ ಬಿದ್ದಿದ್ದು ಸುಮ್ಮನೆ ಕೊಟ್ಟೋದ್ರು, ತೊಗೊಂಡ್ರು ಎಲ್ಲ. ನನಗೂ ಗೊತ್ತಿರೋ ನಾನು ಇನ್ನೊಂದು ಕೈ ಎರಡು ಕೈಲಿ ಒಂದು ಇಸ್ಕೊತಾ ಇದ್ದೆ. ಸೊ ಅದು ಒಂದಲ್ಲ ಎರಡು ಸೊ ಅದು ತಗೊಂಡಿದ್ದು. ಅದೇ ತಿಂತ ಕೊಟ್ಟಿದ್ದೆ, ಅದಕ್ಕೆ ಸಿಡಿ ಬಸ್ ಅಂತ ತೊಗೊಂಡು ಆ್ಯಕ್ಚುಲಿ ಇಲ್ಲಿ ಶಿವಾಜಿರ ಕೂತೋದ್ರು, ದೂರಿಂದ ಕವರ್ ಮಾಡಿದ್ದೆ. ಈ ಕೊದ್ದಿ ಬಗ್ಗೆ ಆಟ ಆಡೋಣ ದೂರಿಂದ ಕವರ್ ಮಾಡಿ ಹೈದ್ರಾಬಾದ್ ರಾಜ್ಯೋದು ಜಡಿಯ ಒಬ್ಬ ಇಲ್ಲಿ ಯಾವಾಗಲೂ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಲ್ಲ ಬಂದು, ಅದು ಎರಡೆರಡು ಇಡ್ಲಿ ಕೊಟ್ಟು ಹೋಗ್ತಿರಲ್ಲ, ರಾಕ್ಷಸ ಕಾಯ ಒಂದು ಅಂತ ಹೇಳ್ತಿದ್ದಲ್ಲ. ಸೊ ಅವ್ನ ಕಡೆ ಬಂದರು, ಅವನೇ ಬಂದ. ಆ್ಯಕ್ಚುಲಿ ಅವ್ರ ಕಡೆ ಅಲ್ಲ, ಸಾರಿ ಅವನೇ ಬಂದ. ಅಲ್ಲೊಬ್ಬ ಎಲೆ ಇದರಲ್ಲಿ ಕೈಯಲ್ಲಿ ಹಿಡ್ಕೊಯ್ತಾ ಇದ್ದೀನಿ, ಎರಡು ಪಂದ್ಯಗಳು ಆ ಥರದ್ದು 2-3 ಇತ್ತು. ಗದ್ದಿಲ್ಲ ಯಾವುದೇ ಸೆಕ್ಯೂರಿಟಿ ಅವ್ರದ್ದು ಎರಡೆರಡು ತೊಗೊಂಡು ಹೋಗ್ತಾ ಇರೋದು. ಇದೆರಡು ಅವನೆರಡು. ಇಲ್ಲಿ ಅವ್ರದ್ದೇ ದಂಧೆಗಳು. ಸೆಕ್ಯೂರಿಟಿ ಅವರು ಮತ್ತು ಹಾಸ್ಪಿಟ್ಲ್ಗಳ ಕೆಲಸ ಬರ್ತಲ್ಲ ಸಿಬ್ಬಂದಿಗಳು, ಅವ್ರುಗಳಿಗೆ ಅವಳಿಗೆ ಜಾಸ್ತಿ. ಯೂನಿಫಾರ್ಮ್ ಬೇರೆ ಇರ್ತಾರೆ, ಹೆವಿ ಇಸ್ಕೊಂಡು ಹೋಗ್ತಾರೆ. ಇದು ಹೇಳಿದ್ರೆ ನೆಟ್ರೆ ಇಲ್ಲ. ದೊಡ್ಡ ಪೆಟ್ರೋಲನ್ನು ಬಲ್ಗೆಲ್ಲ ಹಿಡ್ಕೊಳ್ತಾರೆ, ಅವರು ತಲೆ ಕೆಡ್ಸ್ಕೊಂಬ.
ಕೈಲೀಸ್ ಅಂತ ಯಾವುದೋ ಕಂಪ್ನಿ ಗೊತ್ತಿದ್ದಲ್ಲ ಕೈಲೀಸ್ ಅಂತ ಯಾರೋ ಒಬ್ಬ ಕೊಟ್ಟಿರ್ತಾರಲ್ಲ ಕೈಲೀಸ ಯಾರೋ ಅದು ಕೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಇಯಿಂದ. ಸೊ ಊಟ ಮಾಡ್ತಾಯಿದ್ದೆ. ಸೊ ಇವರು ಶಬ್ದ ಹಿಂದೆ ಯಾರೋ ಬಡ್ಕೊಂಡು ಸಾಯ್ತವ್ರೆ. ಎಚ್ಚರ ಆಯಿತು ಯಾರೋ ಹತ್ರ ಇಷ್ಟೊಂದು ಹತ್ತಿರದಲ್ಲಿ ಇಷ್ಟೊಂದು ಹತ್ತಾಡ್ತಾರೆ ಅಂತ ಇದು ನೋಡಿದ್ರೆ ಬೃಹಸ್ಪತಿಗಳಿದ್ವಿ. ಉದ್ದೇಶ ಬಿಟ್ಕೊಂಡು ಸತ್ತೋದ್ರು ಬದುಕೋಬಿಟ್ಟಿದ್ದ ಗೊತ್ತಾಯ್ತು. ಎಲ್ಕ ನನ್ನ ಮಕ್ಕಳು ಇಲ್ಲಿ ನಿಂತ್ಕೊಂಡು ಅಲ್ಲಿರೋದನ್ನ ಕೂಗೋತಾರದು ಬರ್ತಾವಲ್ಲ ಅವ್ರನ್ನ ಇಲ್ಲಿಂದ ಕೂಗೋತಾರದು ಇಲ್ಲ ಕೂಗೋತಾ ಇದ್ರು. ಆ್ಯಕ್ಚುಲಿ ಈ ಬಡ್ಡಿ ಮಗನ ಮೊಬೈಲ್ ಆನ್ ಆಗೋಕ್ಕೆ ಲೇಟ್ ಆಗೋಯ್ತು. ಆ್ಯಕ್ಚುಲಿ ಯೂರಿನ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ತಕ್ಷಣ ಬಂದಿದೆ ಸರ್ K01 AM 4328. ಅದು ಆ್ಯಕ್ಚುಲಿ K899022 ಗಾಡಿ ಇವಾಗ ಮತ್ತಲ್ಲಿರೋದು ಅಲ್ಲಿ ಒಂದಿದೆ. ಆ್ಯಕ್ಚುಲಿ ನಾನು ರೆಗ್ಯುಲರ್ ಸ್ಪಾಟ್ ಇದೆಯಲ್ಲ ರೆಗ್ಯುಲರ್ ಸ್ಪಾಟಲ್ಲೂ ಆಟೋ ಅಲ್ಲ ಬೇರೆ ಕಾರ್ಗಳು ಇಟ್ಟಿದೆ. ಇವ್ರು ಹೋಗಲ್ಲ ಸದ್ಯಕ್ಕೆ ಆಗೋದಕ್ಕೆ ಇರೋ ಪ್ರಶ್ನೆ ಹೋಗಿ ಟೋಟಲ್ ಇನ್ನೊಂದೇನೆಂದರೆ ಅಲ್ಲಿ ಪಾರ್ಕಲ್ಲಿ ರೋಡಲ್ಲೆಲ್ಲ ಹಾಯ್ಕೊಬಂದು ಇಡ್ತಾ ಇದ್ದೀನಿ ಬಾಟ್ಲು 2 ಲೀಟ್ರ್ ಬಾಟ್ಲು ಡೈಲಿ ಕಳ್ತನ ಆಗ್ತದೆ. ಡೈಲಿ ರೋಡಲ್ಲಿ ಲೆಕ್ಕ ಬರ್ಬೇಕಾದ್ರೆ ಯಾವ್ದಾದ್ರು ಒಂದು ಬಾಟ್ಲ್ ತಗೊಳ್ತಿದ್ದು 3 ಬಾಟ್ಲ್ ಇಟ್ಟಿದೆ, 1 ಬಾಟ್ಲ್ ಕಳ್ತನ ಆಯಿತು. ಈಗ 2 ಬಾಟ್ಲ್ ಇಟ್ಟಿದ್ದೇನೆ ಕಳ್ತನ ಆಗುತ್ತೆ. ಇವಾಗ ಮೊನ್ನೆ ಇಟ್ಟಿದ್ದೀವಿ, ನಿನ್ನೆ ಕಳ್ತನ ಆಗುತ್ತೆ. ನಿನ್ನೆ ಪುನಃ ಅಗೇನ್ ಅಲ್ಲೇ ಇದರಲ್ಲಿ ಇದ್ದು ಪಾರ್ಕಲ್ಲಿ ಬಿದ್ದಿದ್ದು 1 ಲೀಟ್ರ್ 2 ಲೀಟ್ರ್ 1 ಲೀಟ್ರ್ ಬಾಟ್ಲ್ ಎತ್ಕೊಂಡ್ಬಂದು ಬಿದ್ದು ತಗೊಂಡು ಕಳ್ಸೋದಿದ್ದಾಯಿತು. ಇವಾಗಲೂ ಬಾಟ್ಲ್ ಇಲ್ಲ ಅದು ಅವ್ರಿಗೆ ಇದು ಕೂಡ ಕಳ್ಸ್ಕೊಂಡಿದ್ದಾರೆ. ಸೊ ಅಗೇನ್ ಎಷ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಈಗ ತಾನೇ ಎರಡು ಲೀಟ್ರ್ ವಾಟರ್ ಬಾಟ್ಲ್ ಬಗ್ಗೆ ಮಾತಾಡ್ಕೊಳ್ತಾ ಇದೆ. ಅಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರಲ್ಲ ಬಿಳಿ ಬಟ್ಟೆಗಳು ಫಾರ್ಮರ್ಸಲ್ಲಿ ಇಬ್ಬರು ಬಟ್ಟೆಗಳು ಹಾಕೊಂಡು ಇಬ್ಬರು ಒಬ್ಬ ಕೈಯಲ್ಲಿ 2 ಲೀಟ್ರಿಗೆ 2 ವಾಟರ್ ಬಾಟ್ಲ್ ಇಟ್ಕೊಂಡಿದ್ದಾನೆ. ರಾಜೇಶ್ ಊಟ ಕೊಡ್ತಾರಲ್ಲ ಆ ಥರ ಕವರ್ ಅದೆಲ್ಲ ಆ ಥರ ಕವರ್ ಬೇಕಂತ 2 ದಿವಸದಿಂದ ಇಲ್ಲ ಬಿದ್ದಿದೆ. ಅದು ಸ್ವಲ್ಪ ದೂರದಲ್ಲಿ ಬಿದ್ದಿತ್ತದು. ಸಂಬಂಧ ನನ್ನ ಬಲಿಗೆ ಎದ್ದೇಳೋ ಅಷ್ಟೊಳಗೆ ಪಕ್ಕ ಬಂದಿದ್ದದು.
ಇದು ಆ್ಯಕ್ಚುಲಿ ನೆನ್ನೆ ತೋರಿಸಿದೆ, ನೆನ್ನೆ ಬಿಸಾಕಿದ್ದು. ಇಲ್ಲಿ 2 ಲೀಟ್ರ್ ಬಾಟ್ಲು ಕೂಡ ಬಿಸಾಕಿದೆ, ಒಂದು ಮುಚ್ಚಳ ಇಲ್ಲದೆ ಇರೋದು. 2 ಲೀಟ್ರ್ ಬಾಟ್ಲು ಕಳ್ತನಾಗಿದೆ, 1 ಲೀಟ್ರ್ ಬಾಟ್ಲು ಇಲ್ಲೇ ಬಿದ್ದಿದೆ. ಆ್ಯಕ್ಚುಲಿ ಅದು ನಾನು ಬಿಸಾಡಿದ್ದಲ್ಲ, ಇದು ನಾನು ಬಿಸಾಡಿದ್ದು. 1 ಲೀಟ್ರ್ ಬಾಟ್ಲೊಂದು, 2 ಲೀಟ್ರ್ ಬಾಟ್ಲೊಂದು ಬೆಳಗ್ಗೆ ಯೂಸ್ ಮಾಡಿದ್ದು ನಾನು. 2ರಲ್ಲೂ ಮುಚ್ಚಳ ಇರಲಿಲ್ಲ, ಅದಕ್ಕೆ ಹಾಗೆ ಬಿಸಾಡೋಗಿದೆ. ಸೊ 1 ಲೀಟ್ರದ್ದು ಮುಚ್ಚಳ ಇಲ್ಲದೆ ಇರೋದು ಇಲ್ಲೇ ಬಿದ್ದಿದೆ, 2 ಲೀಟ್ರದ್ದು ಕಾಲು ಗಾಯವಾಗಿದೆ. ಇದು 1 ಲೀಟ್ರದ್ದು ಹೊಸದು ಬಿದ್ದಿದೆಯಲ್ಲ, ಇದು ಇವಾಗ ಯಾರೋ ಬಿಸಾಡೋಗಿರೋದು. ಸೊ ಪಾರ್ಕಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಬಾಟ್ಲುಗಳು. ನೀರು ಹಿಡ್ಕೊಳಕ್ಕೆ ಬರ್ತೀನಲ್ಲ, ಇಡೀ ದೇವಸ್ಥಾನದವರೆಲ್ಲ ಕಾಣಿಸ್ಕೊತಾರೆ ಗುರು. ವಾಟರ್ ಬಾಟ್ಲ್ ಇಲ್ಲಿ 2 ಲೀಟ್ರ್. ಅವರು ಬಿಂದಿಗೆ ಇಟ್ಕೊಂಡು ರೆಡಿ ಆಗೋರೆ. ಹೋಗ್ತಾರದ ಬಿಟ್ಟಾರ ಬೇಕಂತಾರೆ. ಬಿಂದಿಗೆ ಹಿಡ್ಕೊಂಡು ಅವರೆಲ್ಲ ಗಾಡಿ ತೊಳಿಯೋಕೆ ಬಿಂದಿಗೆ ಹಿಡ್ಕೊಂಡು ರೆಡಿ ಆಗೋರೆ. ನಾನು ಆ ಕಡೆಗೆ ಹೋಗ್ತಿದ್ದಂಗೆ ಅವರು ಆ ಕಡೆಗೆ ಹೋಗ್ತಾರೆ. ಚರಡನ ಬಾಲಗಳು ತೋರಿಸ್ತಾರೆ. ಆ್ಯಕ್ಚುಲಿ ಪಾರ್ಕ್ ಒಳಗಡೆ ಕೂಡ ಚರಡನ ಐಡೆಂಟಿಟಿ ಫಾರ್ಮುಲಾ ಕ್ಯಾರಿ ಮಾಡುವಂಥ ಜನಗಳೆಲ್ಲ ಸಿಕ್ಕಾಪಟ್ಟೆ ತಂದಿದ್ದು. ಐದು ನೋಡ್ತಾಯಿದ್ರು. ನನ್ನ ಪ್ರಕಾರ ಏನು ಇದು ಅಂದರೆ, ಸುರೇಶನ ಮಗ ಚರಣವನ್ನೆಲ್ಲ ಅವನ ಕೈಯಲ್ಲಿ ನನಗೆ ಸಹಾಯ ಮಾಡಿಸೋ ಸಾಧ್ಯತೆ ಇರುತ್ತೆ. ನಿಮಗೆ ಗೊತ್ತಿರಲಿ, ನಾನು ಸುಮಾರು ಸರಿ ಹೇಳಿ ಚಾಮುಂಡಿಬೆಟ್ಟದಿಂದ ಬರ್ಬೇಕಾದ್ರೆ ಒಂದು ಹುಡುಗ ಚರಣನ ಹೆಸರು ನನಗೆ 1,500,000 ರೂಪಾಯಿ ಕೊಟ್ಟಿದ್ದ. ನಾನು ಆ್ಯಕ್ಚುಲಿ ಸ್ಮಾರ್ಟ್ಫೋನ್ ತೊಗೋಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದೆ, ಎಲಿಯನ್ಸ್ಗೆ ದುಡ್ಡು ಕೊಡಿ ಸ್ಮಾರ್ಟ್ಫೋನ್ ತಗೊಳ್ಳೋಕ್ಕೆ ಅಂತ. ಆವಾಗ ಅವ್ರಿಗೆ ಕೊಟ್ಟಿದ್ರು. ಸೊ ಈಗಲೂ ಹಾಗೆ ನಾವು ಕೈಲೇ ಕೊಟ್ಟು ಇನ್ನೊಂದು ಸುರೇಶನ್ ಮಾಡೋಂಗಲ್ಲ ಅವ್ನ ಕೈ ಕೊಡಿಸೋ ಇದಿದೆ, ಸಾಧ್ಯತೆ ಇದೆ. ಸೊ ಯಾಕೆಲ್ಲರೂ ಕೊಡಿಸ್ಲಿ ಇವರು, ಅವ್ರು ಹಾಕಿದ್ರು ನಾನೇ ಬಿಡೆ ಅಷ್ಟೇ. ನನಗೆ ಬೇಕಾದ್ರೆ ಈಗ ಲ್ಯಾಪ್ಟಾಪ್ ನಾನು ಈಸ್ಕೊಡ್ತೀನಿ. ಆಮೇಲೆ ಏನು ಮಾಡಬೇಕು ಅದನ್ನು JC43 ಗಾಡಿ ಸುಮಾರು ಸರಿ ಹೇಳಿದೆ ಬೇಕಾದ್ರು 629 AB 6184 AB 6971 ಗಾಡಿ. ಇನ್ನೂರು ಬ್ಯಾಕ್ ಫಿಲ್ಲರ್. C1213 KA01 ಅದು A1989 ಇವ್ರುಗಳಿಗೆ ದಾರಿ ಮಾಡ್ಕೊಳ್ಳೋದಂದ್ರೆ ಕಟ್ಟಿ ಮಾಡೋದು. ಸುಲ್ಸಿದಾಗ ಪ್ಲ್ಯಾಟ್ಫಾರ್ಮ್ನ ಬರೋ ಒಂದಲ್ಲಿ ಮೊಬೈಲ್ ಚಾರ್ಜ್ ಆಗ್ತಿರಲ್ಲ ಅವರು, ಅದಕ್ಕೆ ಎಕ್ಸಾಮ್ ಆಗಿರೋದು. ಎಣ್ಣೆ ಹೊಡೆದು ಒಂಥರ ಅರ್ಥ ಆಗ್ತಿರ್ತಾರೆ. ಎಣ್ಣೆ ಹೊಡೆದ್ರೆ ಗುಂಡೆಣ್ಣೆ ಹೊಡೆದಿರಲ್ವ, ಅವ್ರಿಗೆ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಮೊಬೈಲ್ ಚಾರ್ಜರ್ ಪಾಯಿಂಟೆಲ್ಲ ಆಫ್ ಮಾಡಿದ್ರು. ಈಗ ಸ್ವಲ್ಪ ಹೊತ್ತಲ್ಲಿ ಆನ್ ಮಾಡಿರಬೇಕು ಬಹುಶಃ. ನಾನು ಬರ್ತಾಯಿದ್ದೀನಿಲ್ಲ ಇವಾಗ, ಅಂದರೆ ಈ ಸಮಯದಲ್ಲಿ ಆನ್ ಮಾಡಿದ್ದಾರೆ. ಫಸ್ಟ್ ಪಾಯಿಂಟಲ್ಲಿ ಚಾರ್ಜ್ ಹಾಕ್ಕೊಂಡಿದ್ದಾರೆ, ಬೇಕಾಗತ್ತಾ. ವಿಷಯಲ್ ಗುರು, ಆ ಕಡೆ ಪಾಯಿಂಟ್ ಇದೆ, ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಹೇಳ್ಕೊಂಬಂದಿದ್ದೀನಿ. ಕತೆ ಹೇಳ್ಕೊಂಬಂದಿದ್ದೀನಿ ವಿತ್ ಎವಿಡೆನ್ಸ್ ಮಾಯಾವದು.
ರೆಕಾರ್ಡ್ ಆಗಿದೆ. ಈ ಥರ ಸುಮಾರು ಸರಿ ಆಗಿದೆ. ಈ ಕೂಡ ಆಯಿತು. ಒಳ್ಳೊಳ್ಳೆ ವಿಡಿಯೋಸ್ ಇವರು. ಅಲ್ಲೇನು ಸ್ಟೋರಿ ಅಂದರೆ, ಒಬ್ಬ ವ್ಯಕ್ತಿ ಹುಡುಗ ಭಿಕ್ಷುಕನ ಥರ ಇದ್ದ. ಆದರೆ ಅವ್ನ ಕೈಯಲ್ಲಿ ₹500 ನೋಟ್ಗಳಿತ್ತು. ಜೊತೆಗೆ ಒಂದು ಬೇಸಿಕ್ ಫೋನ್ ಇಟ್ಕೊಂಡಿದ್ದ. ಆದರೆ ಅದು ₹500 ನೋಟೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದ. ಸೊ ಅದು ಭಿಕ್ಷುಕನ ಥರ ಎಲ್ಲ ಕೊಳಕ್ಕೆ ಬಟ್ಟೆ, ಖಾಲಿ ಚಪ್ಪಲಿ ಆ ಥರ ಎಲ್ಲ ಇದ್ದ. ಸೊ ಅವನ ಹತ್ರ ಇತ್ತು. ಸೊ ಇದಪ್ಪ ನಡ್ಕೊಂಡು ಹೋಗ್ತಿರಾಗಿದ್ದರೆ ಭಯ ಹತ್ರ ಬಿಟ್ಕೊಂಡು ಹೋಗ್ತಾನೆ, ಬ್ಯಾಗು ಅಂತ. ಸೊ ಅವನು ವೀಡಿಯೋ ಕವರ್ ಮಾಡಿದ್ದೆ. ಆಗಿತ್ತು. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ, ಅದು ಅದೇ ಸ್ಪಾಟಲ್ಲಿ ಮಧ್ಯಾಹ್ನ ಬಿಳಿಗಿರಿ ಅಂತ ಒಂದು ಪೊಲೀಸ್ ಇದ್ದಾರೆ. ಆ ಸಿಟಿ ಪೊಲೀಸ್ ಮಾತಾಡಿಸ್ತಾರೆ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ರಿ, ನಮಗೆ ತುಂಬ ದಿನ ಆಯಿತು ಕಾಣಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜನಗಳೆಲ್ಲ ಬಿಡ್ತಾಯಿರ್ತಾರೆ, ಬೈಕ್ ಬಂದಾಗೆಲ್ಲ ಬೈತಾರೆ, ಅವಾಚ್ಯ ಶಬ್ದಗಳೆಲ್ಲ ಬೈತೀರಾ ಅವ್ರಿಗೆಲ್ಲ. ಯಾರು ವೀಡಿಯೋ ಪಾಸ್ ಮಾಡ್ತೀರಾ, ಅದನ್ನು ಅಪ್ಲೋಡ್ ಮಾಡಿ ಬೈತೀರಾ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಅವ್ರಿಗೆಲ್ಲ ಬೈತೀರಾ ನೀವು, ಪೊಲೀಸ್ ಅವ್ರಿಗೆ, ಸ್ಟಾಫ್ಗಳಿಗೆಲ್ಲ ಹಿಂಗೆ ಹೇಳ್ಕೊಂಡಾರೆಲ್ಲ ಕೇಳಿದ್ರು. ಸೊ ಅದು ರಿಲೇಟೆಡ್. ಆಮೇಲೆ ಹಾಕೊಂಡಿರೋ ಬಟ್ಟೆ ಎಲ್ಲ ಕೊಟ್ಟಿದ್ದು, ಆಮೇಲೆ ಶೂಸು ಇದೆಲ್ಲ ಎಲ್ಲಿಂದ ಬಿಟ್ಟು ಹಾಗೆ ಹಿಂಗೆ ಎಂಕ್ವೈರಿ ಮಾಡೋದು. ಸೊ ಅದು ಉತ್ತರ ಹೇಳಬೇಕು ಹೇಳಿದವಾಗ. ಸೊ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನು ಅಂದರೆ, ಇದೆಲ್ಲ ಮ್ಯಾಕ್ಸಿಮಮ್ ಅವ್ರು ಕೊಡ್ತಿದ್ರು. ಅದು ಕೊಡ್ತಿರೋದು ಹಿಂದೆ ಉದ್ದೇಶ ಏನಂದರೆ, ನಾನು ಬಿಸ್ನೆಸ್ ಕಾರ್ಡ್ ಮಾಡಿಸ್ಕೊಂಡಿದ್ದೀನಲ್ಲ ಜನಗಳಿಗೆ ದುಡ್ಡು ಕೊಡೋದಕ್ಕೆ ಅಂತ ಕೇಳಿದವ್ರಿಗೆ. ಸೊ ಅದರಲ್ಲಿ ಹೇಳ್ಕೊಂಡಿರೋದೇನೆಂದರೆ, ನಮಗೆ ಹಾಕ್ಕೊಳ್ಳೋ ಬಟ್ಟೆ ಇಲ್ಲ, ಶಾರ್ಟ್ ಚಪ್ಪಲ್ ಕೂಡ ಇಲ್ಲದೆ ಶಾರ್ಟ್ ಶರ್ಟಲ್ಲಿ ಓಡಾಡ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಿರಲ್ಲ. ಸೊ ವೀಡಿಯೋ ನೋಡಿದವ್ರಿಗೆ ಏನು ಅನಿಸುತ್ತೆ, ನವೀನ್ ಹೇಳ್ತಿರೋ ಸುಳ್ಳು. ಯಾಕೆ ಅಂದರೆ ಅವನ ಹತ್ರ ಈಗ ಆಲ್ರೆಡಿ ಬಟ್ಟೆ ಇದೆ, ಎಲ್ಲ ಬ್ಯಾಗ್ ಹಾಳಾಯಿತು, ಬ್ಯಾಗ್ ಹಾಳಾಯಿತು ಅಂತ ಹೇಳ್ಕೊಂಡಿದ್ದಾನೆ. ಸೊ ಬ್ಯಾಗ್ ಇದೆ ಅವನ ಹತ್ರ, ಹಾಕೊಳ್ಳೋ ಬಟ್ಟೆ ಇಲ್ಲ ಅಂತ ಹೇಳ್ತಿದ್ದಾನೆ. ಸೊ ಇನ್ಕ್ಲೂಡಿಂಗ್ ಶೂಸ್ ಹಾಕ್ಕೊಂಡಿದ್ದಾನೆ. ಸೊ ಹೀಗಾಗಿ ಅವ್ನು ಹೇಳ್ತಿರೋಲ್ಲ ಸುಳ್ಳು ಅಂತ ಅವರು ಅಂದ್ಕೊಬಿಡ್ತಾರೆ. ಆ್ಯಕ್ಚುಲಿ ಫಾದರ್ಗಳು ಅಂದ್ಕೊಬಿಡ್ತಾರೆ. ಯಾಕೆ ಅಂದ್ಕೊಬಿಡ್ತಾರೆ ಅಂದರೆ, ಅವರು ಕೂಡ ನಾನು ಎದುರೊಳಿ ತಡೆದವರೇ ಆಗಿರ್ತಾರೆ. ಹೀಗಾಗಿ ಅವ್ರು ಅಂದ್ಕೊಬಿಡ್ತಾರೆ. ಅವ್ರು ಅಂದ್ಕೊಳ್ಳೋದಕ್ಕೆ ದಾರಿ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ಲ, ಅದನ್ನು ಮ್ಯಾಕ್ಸಿಮಮ್ ಜೋಳ ಮಾಡಿರೋದು. ಅದೇ ಬಟ್ಟೆ ಕೊಡ್ಸಿರೋದಕ್ಕೆ ಬಟ್ಟೆ ಕೊಡ್ಸಿರೋದು. ಅದು ಅವ್ರು ಎಂಥ ಬಟ್ಟೆಗಳು ಕೊಡ್ಸಿದ್ರು ಅನ್ನೋದನ್ನು ಸಿಗ್ಬೋದು ಅವಲಂಬಿಸಿ. ಅವ್ರು ಎಂಥ ಬಟ್ಟೆಗಳೆಲ್ಲ ಕೊಡ್ಸಿದ್ರು ಅನ್ನೋದನ್ನು ನಾನು ಈಗ ಆಲ್ರೆಡಿ ಕವರ್ ಮಾಡಿದ್ದೆ. ಅಂದರೆ ಅವ್ರು ಎಂಥ ಬಟ್ಟೆಗಳು ಕೊಡ್ಸಿದ್ರು ಅನ್ನೋದು ನಾನು ಈಗ ಆಲ್ರೆಡಿ ಕವರ್ ಮಾಡಿದ್ದೆ. ಅಂದರೆ ಪ್ಯಾಂಟ್ ಕೊಡ್ಸಿದ್ದು, ಪ್ಯಾಂಟೆಲ್ಲ ಸಿಕ್ಕಾಬಿಟ್ಟು ದೊಡ್ಡದು, ಓವರ್ ಸೈಜು ಪ್ಯಾಂಟೆಲ್ಲ, ಇನ್ವೇರ್ಗಳು ಮತ್ತು ಟಿ ಶರ್ಟ್ ಎಲ್ಲ. ಈಗ ಕೊಡ್ಸಿರೋದು ದುರ್ಗಾ ಪರಮೇಶ್ವರಿ ಒಂದು ಪ್ಯಾಂಟ್ ಕೊಡ್ಸಿದ್ದಲ್ಲ, ಇದು ಭಯಂಕರ ಬಣ್ಣ ಹೋಗುತ್ತೆ. ಮಳೆ ನೀರು ಬಿದ್ದರೆ ಅದು ಟಿ ಶರ್ಟು ಇನ್ವೇರೆಲ್ಲ ಹಾಳಾಗುತ್ತೆ. ಸೊ ಇನ್ನು ಶೂಸು ಆಲ್ರೆಡಿ ಕಿತ್ತೋಗ್ತಾ ಇದೆ. ತೊಗೊಂಡಾಗಲೇ ಕಿತ್ತೋಗಿತ್ತು. ಆ್ಯಕ್ಚುಲಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಅದು. ಸೊ ಈ ಥರ ಕಥೆಗಳು. ಅಲ್ಲೊಬ್ಬ ಫುಟ್ಬಾಲ್ ಬ್ಲಾಕ್ ಓಪನ್ ಮಾಡ್ಕೊಂಡು ತಾನು ಗಾಡಿ ನಮ್ಮ ಈ ಕಡೆಯಲ್ಲೇ ಹೋಗ್ತೀನ. ಈ ಕಡೆಯೇ ಹೋಗೋದು ಪಾದಗಳಿದ್ದಾರೆ. MH5388 ಅದೇ MH5388 ಎರಡು ಓಪನ್ ಮಾಡ್ಕೊಂಡು ಫುಟ್ಬಾಲ್ ಆ ಕಡೆ ಈ ಕಡೆ ಎರಡು ಕಡೆ ಓಪನ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು. ಸಿದ್ಧ ಜಾಗ ಬ್ಲಾಕ್ ಮಾಡ್ಕೊಂಡು ಹೋಗೋದು. ಮೊಬೈಲ್ ಚಾರ್ಜ್ ಮಾಡ್ತಾರೆ ಹೊರಗಡೆ. ಇಲ್ಲಿ ಪ್ಲಾಟ್ಫಾರ್ಮ್ ಇದೆ. ಹ್ಯಾಪಿನೆಸ್ ಗ್ರೋಸ್ ಅಂತ ಇವಾಗ ಕವರ್ ಮಾಡೋದು ಅನ್ಕೊಂಡಿದ್ದಾರೆ. ಬಿಡಿಸೋದು ಅಂತಾರಲ್ಲ ಅದು. ಆ್ಯಕ್ಚುಲಿ ಪೂರ್ತಿ ಉದ್ದುಗೆಲ್ಲ ಬ್ಲಾಕ್ ಆಗಿದೆ. ಎಲ್ಲರೂ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದು ಜನ ಇಲ್ಲ. ಸೊ ಅದಕ್ಕೆ ಸಂತೋಷ ಜಾಸ್ತಿ ಆಗುತ್ತೆ ಅಂತ. ಅರ್ಧ ಪ್ಲಾಟ್ಫಾರ್ಮ್ ಯಾವಾಗಲೇ ಖಾಲಿ ಇರುತ್ತೆ. ಬಟ್ ಅಲ್ಲಿ ಚಾರ್ಜರ್ ಆಫ್ ಮಾಡಿಬಿಟ್ಟಿರ್ತಾರೆ. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸ್ಲಾಟೇ ಬಿಟ್ಟಿರಲ್ಲ. NF312 ಹೆವಿ ಸ್ಮೋಕ್ ಬರುತ್ತೆ.
ಈಗ 100% ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದಾಗ್ಬಿಟ್ಟು 10 ಗಂಟೆವರೆಗೂ ಕುತ್ಕೊಂಡು ಚಾರ್ಜ್ ಮಾಡ್ತಾಯಿದ್ದೆ. ಬಟ್ ಒಂದು ಬಸ್ ಹೋಯ್ತಲ್ಲ, ಎಷ್ಟು ಹೊಗೆ ಗೊತ್ತಾ. ಶಿಕ್ಷ ಆ್ಯಕ್ಚುಲಿ ಅದಕ್ಕೆ ಮುಂಚೆ ಒಂದು ಆಟೋ ಹೋಯ್ತು ರಾಂಗ್. ಆ್ಯಕ್ಚುಲಿ ಆ ಕಡೆ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ರೈಲ್ವೆ ಸ್ಟೇಷನಿಂದ ಬರ್ತಲ್ಲ ನೋಡು, ಇನೋವಾ ನಿಂತಿದೆಯಲ್ಲ, ಇನೋವಾ ಪಕ್ಕ ಜಾಗ, ಓಲಾ ಗಾಡಿ ನಿಂತಿದೆಯಲ್ಲ, ಬಸ್ ಪಕ್ಕದಲ್ಲಿ ಜಾಗ ಖಾಲಿದೆಯಲ್ಲ, ಅಲ್ಲಿ ಇದು ನಿಂತಿತ್ತು, ಒಂದು ಆಟೋ ನಿಂತಿತ್ತು. ಸಿಂಕ್ ಮತ್ತು ಗಾಡಿ ಕಾರು ಅದೇ ಇದು ರೆಡ್ ಲೈಟೇ ಇತ್ತು. ಸೊ ಗ್ರೀನ್ ಬೀಳೋಕ್ಕಿಂತ ಮುಂಚೆ ಅವ್ನ ಪಡ್ಕೊಂಡು ಹುಡ್ತಾರೆ. ಸೊ ಅವನಿಂದಾಗಿ ನಾನು ರೋಡ್ ಕ್ರಾಸ್ ಝೀಬ್ರಾ ಕ್ರಾಸ್ ಮಾಡ್ತಿದ್ದವರು ನಿಂತ್ಕೋಬೇಕಾಗ್ಬಿಡ್ತು. ಅಂದರೆ ನನ್ನ ಮುಂದೆ ಪಾಸ್ ಆಗಿದ್ದವನು ಚಕ್ಕದ ಪಾಸದ, ನಿಂತಿದ್ದವನು ಪಾಸಾದ. ಸೊ ಆ ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ ಸಡನ್ನಾಗಿ. ಅಷ್ಟರೊಳಗೆ ಯಾಕೆಂದರೆ ಈ ಕಡೆಯಿಂದ ಬರ್ತಾಯಿದ್ದು ರೈಲ್ವೆ ಸ್ಟೇಷನ್, ಸಾರಿ KSS ಮತ್ತು ಇಲ್ಲಿಡ್ ರೋಡಿಂದ ಬರ್ತಿದ್ದವು ವೆಹಿಕಲ್ಗಳು. ಐಬಿಗೆ ಬಿಡ್ತಾಯಿದ್ವಿ, ಹೀಗಾಗಿ ಆಟೋ ಓದೋಕ್ಕಾಗಲಿಲ್ಲ. ಸಡನ್ನಾಗಿ KSRTC ಬಸ್ ಬರ್ತಲ್ಲ, ಸಿಕ್ಕಾಬಿಟ್ಟೆ ಇಸ್ಕೊಂಡು ರಾಜಶೇಖರ್ಗೆ 100 ರೂಪೀಸ್ ಬಸ್ಸಿಗೆ ಹೋಗಬೇಕು ಅಂತ ಸಿಂಧೂರದೇನೆ ಬರಲ್ಲ, ಕಿಲೋಮೀಟರ್ ಬಸ್ಸಸ್ಸು ಕೊಟ್ಟಿಲ್ಲ ಅವನು. ಬಿಡಿ ಇವಾಗ SMS ಅಂದರೆ ವಾಟ್ಸಪ್ ಕಳಿಸಿದ್ದೆ, ಓದಿದ್ದಾನೆ ವಾಟ್ಸಪ್, ಆದರೆ ಬಿದ್ದಾನಲ್ಲ. ಬಂದಿರೋದು ನಡ್ಕೊಂಡು ಹೋಗ್ತೀನಿ, ಅದು ಬಂದಿರೋದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಸಿದ್ದೆ ಹೋಗಿದ್ದು ವಾಪಸ್ ಬರೋಲ್ಲ.